नाजरीन आदाब, आप देख रहे हैं जी मीडिया। कई एक नौजवान नशीली अशिया का शिकार हो रहे हैं, जिससे इनकी जिस्मानी सेहत के साथ साथ जहनी सेहत भी खराब होती है। इस तरह हमारे नौजवान इसके खिलाफ जद्दोजहद करके इसको मुकम्मल तौर पर बंद करने की कोशिश करना चाहिए। गुलबर्गा सिटी पुलिस कमिश्नर चेतन आर ने इस बात की अपील की। कर्नाटक स्टेट पुलिस स्वर्ण महोत्सव तकरीब के ज़िमन में और ड्रग्स और नशीली अशिया के ख़राब नताइज से मुतालिक बेदारी पैदा करने के मकसद से गुलबर्गा सिटी पुलिस, गुलबर्गा ज़िला पुलिस, पुलिस तरबियती कॉलेज नागनहल्ली और कर्नाटक स्टेट 7वें रिजर्व पुलिस दल गुलबर्गा के इश्तराक से आज शहर के ऐवान शाही गेस्ट हाउस में DAR पुलिस परेड मैदान तक मुनक्किदा 5 किलोमीटर मैराथन दौड़ का आगाज करने के बाद वो खिताब कर रहे थे। इन्होंने कहा कि नशीली अशिया की आदत को नौजवानों में रोकना माशरे के मुख्तलिफ अफराद की समाजी जिम्मेदारी तस्वुर करके तमाम को मिलकर नशीली अशिया से पाक समाज तामीर करना मुमकिन होगा। इस मौके पर महकमा पुलिस के अहदेदारान, खवातीन, नौजवान और बच्चों ने भी इस मैराथन दौड़ में हिस्सा लिया। देखते रहिए जी मीडिया गुलबर्गा। Wings Academy, helping students to reach their potential. Educational solution for all at one spot. Opposite Ammar Function Hall, MSK Mill, Ring Road, Kalburgi. Manur Multi Speciality Hospital, most advanced trauma care center in Kalburgi. सिटी डायग्नोस्टिक्स, असली आलात से लैस मेडिकल सेंटर, एक ही छत के नीचे हर तरह की तिब्बी तशखीस की तमाम सहूलत दस्तयाब है। खरगे सर्कल, रिंग रोड, गुलबर्गा। ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿದಂಥ ಎಲ್ಲ ಪೊಲೀಸ್ ಅಧಿಕಾರಿಗಳೇ, ಕ್ರೀಡಾಪಟುಗಳೇ ಮತ್ತು ಸಾರ್ವಜನಿಕ ಬಂಧುಗಳೇ, ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಒಂದು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಆ ಪ್ರಯುಕ್ತವಾಗಿ ಒಂದು ಆರೋಗ್ಯದ ದೃಷ್ಟಿಯಿಂದ ದೈಹಿಕ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಒಂದು ಉತ್ತೇಜನ ಕೊಡೋದಕ್ಕೋಸ್ಕರ ಒಂದು ಮ್ಯಾರಥಾನ್ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಮ್ಯಾರಥಾನ್ ಓಟದ ಮುಖ್ಯ ಉದ್ದೇಶ ಅಂತಂದರೆ ಮಾದಕ ವಸ್ತುಗಳಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನ ಸಾರ್ವಜನಿಕರಿಗೆ ಜಾಗೃತಿಯನ್ನ ಮೂಡಿಸೋದಕ್ಕೋಸ್ಕರ. ತಾವೆಲ್ಲರೂ ಕೂಡ ಇವತ್ತು ಬಹಳ ಚೆನ್ನಾಗಿ ಓಡಿದಿರಾ, 5 ಕಿಲೋಮೀಟರ್ ಓಟವನ್ನ ಕಂಪ್ಲೀಟ್ ಮಾಡಿದಿರಾ. ಯಾಕಂದ್ರೆ ನೀವೆಲ್ಲರೂ ಕೂಡ ಆರೋಗ್ಯವಂತರಾಗಿದ್ದೀರಾ. ಮುಂದೆ ಒಂದು ಆರೋಗ್ಯವಂತ ಸಮಾಜವನ್ನ ನಿರ್ಮಾಣ ಮಾಡ್ತೀರಾ. ಅದೇ ರೀತಿ ಸಮಾಜ ನಮ್ಮ ಎಲ್ಲರಲ್ಲೂ ಇರಬೇಕು. ಎಲ್ಲ ರಾಜ್ಯದ ಎಲ್ಲ ಪ್ರದೇಶದಲ್ಲೂ ಕೂಡ ಒಂದು ಆರೋಗ್ಯವಂತ ಸಮಾಜ ಇರಬೇಕು ಅಂತ ಅಂದ್ರೆ ಅದು ಮಾದಕ ವಸ್ತುಗಳಿಂದ ಮುಕ್ತವಾಗಿರ್ಬೇಕು. ಯಾಕಂದ್ರೆ ನಾವು ಸಾಕಷ್ಟು ಬಾರಿ ಪೇಪರಲ್ಲಿ ಎಲ್ಲ ಓದಿರ್ತೀವಿ, ಒಂದು ದೇಶವನ್ನ ಹಾಳು ಮಾಡಬೇಕು ಅಂದ್ರೆ ಬೇರೆ ದೇಶದವರು ಆ ದೇಶದ ಮೇಲೆ ಬಾಂಬ್ ಹಾಕಿ ಆ ದೇಶವನ್ನ ಹಾಳು ಮಾಡೋದು ಬೇಕಾಗಿಲ್ಲ. ಆ ದೇಶದಲ್ಲಿರ್ತಕ್ಕಂಥ ಯುವ ಜನತೆಯನ್ನ ಹಾಳು ಮಾಡಿದ್ರೆ ಸಾಕು, ಆ ದೇಶ ಹಾಳಾಗೋಗುತ್ತೆ. ಹಾಗಾಗಿ ನಾವು ಭಾರತೀಯರು ಸುಮಾರು 140 ಕೋಟಿ ಇದ್ದೀವಿ. ಅದರಲ್ಲಿ ಒಂದು 85 ಕೋಟಿ ಜನ 35 ವರ್ಷಕ್ಕಿಂತ ಒಳಗ್ಲವರಿದ್ದಾರೆ ಅಂತ ನಮ್ಮ ಅಂಕಿಅಂಶಗಳು ಹೇಳ್ತವೆ. ಈ 35 ವರ್ಷಗಳ ಜನ ಒಳಗಿರ್ತಕ್ಕಂಥ ಜನ ಆರೋಗ್ಯವಂತರ ಆದ್ದಲೇ ಹೋದ್ರೆ, ಅವರು ದುಶ್ಚಟಗಳಿಗೆ ಬಲಿಯಾದ್ರೆ ನಮ್ಮ ದೇಶ ಅಧೋಗತಿಗಿಳಿಯುತ್ತೆ. ಹಾಗಾಗಿ ಈ ಮಾದಕ ವಸ್ತು ಅದರಲ್ಲಿ ಮುಖ್ಯವಾಗಿ ಹಾಳಾಗಕ್ಕೆ ಕಾರಣಕ್ಕಂಥದ್ದು ಒಂದು ಭಾಗ ಮಾದಕ ವಸ್ತುಗಳ ಸೇವನೆ. ನಾವೆಲ್ಲರೂ ಅನ್ಕೋತೀವಿ ಮಾದಕ ವಸ್ತುಗಳು ಅಂತ ಅಂದ್ರೆ ಗಾಂಜಾ ಅಥವಾ ಅದಕ್ಕಿಂತ ಮೇಲ್ಗಡೆ ಇರ್ತಕ್ಕಂಥ ಸಿಂಥೆಟಿಕ್ ಡ್ರಗ್ಸ್ ಇರ್ಬೋದು, ಅಥವಾ ಅಫೀಮ್ ಇರ್ಬೋದು, ಅಥವಾ ಬೇರೆ ಬೇರೆ ಅಂತ. ಅದು ಕೂಡ ದೊಡ್ಡ ಸಮಾಜಕ್ಕೆ ಹೊಡೆತವನ್ನ ಕೊಡ್ತಾ ಇದೆ. ಆದ್ರೆ ನಮ್ಮ ನ್ಯಾಯಾಧೀಶರು ಸಾಹೇಬರು ಹೇಳ್ದಾಗೆ ಮಾದಕ ವಸ್ತುಗಳ ಚಟ ಶುರುವಾಗೋದು ಯಾವಾಗ ಅಂತ ಅಂದ್ರೆ ಮಕ್ಕಳಾಗಿದ್ದಾಗ, ಅಥವಾ ಅವರು ಹುಡುಗರಾಗಿದ್ದಾಗ, ಅಥವಾ 20-22 ವರ್ಷದಲ್ಲಿದ್ದಾಗ ಯಾವಾಗ ಸಿಗರೇಟ್ ಸೇದೋದಕ್ಕೆ ಶುರು ಮಾಡ್ತಾರೋ ಅಲ್ಲಿಂದ ಅದು ಫಸ್ಟ್ ಸ್ಟೇಜ್ ಮಾದಕ ವಸ್ತುಗಳನ್ನು ತಗೋಬೇಕಾದ್ರೆ. ಹಾಗಾಗಿ ಆ ಫಸ್ಟ್ ಸ್ಟೇಜ್ ಅನ್ನ ನಾವು ಕಂಟ್ರೋಲ್ ಮಾಡಿದ್ರೆ ಮುಂದಿನ ಸ್ಟೇಜ್ಗಳನ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಯಾಕಂದ್ರೆ ಮರವನ್ನ ಕಡಿಬೇಕು ಅಂದ್ರೆ ಕೊಡ್ಲಿಬೇಕು. ಒಂದು ಗಿಡ, ಸಣ್ಣ ಗಿಡ ಇದ್ರೆ ನಾವು ಕೈಲಿ ಕಿತ್ತಾಕ್ಬಹುದು. ಏನೋ ಈಗ ಮಾದಕ ವಸ್ತುಗಳ ಸೇವನೆ ನಾನು ಏನ್ ಹೇಳ್ತಾ ಇದ್ದೀನಿ ಅದು ಸಿಗರೇಟ್ ಇಂದ ಅಥವಾ ಬೀಡಿಯಿಂದ ಶುರುವಾಗುತ್ತೆ ಅಂತ ಹೇಳ್ತೀನಿ. ಅದು ನಮ್ಮ ಕೈಯಿಂದ ಕಿತ್ತಾಗಂತ ಕೆಲಸ. ಅದನ್ನ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಸಹೋದ್ಯೋಗಿ ಮಿತ್ರರು ಇಲ್ಲಿ ಬಹಳ ಜನ ಇದ್ದಾರೆ. ಅದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಮುಖ್ಯವಾಗಿ ಶಾಲಾ ಕಾಲೇಜು ಸುತ್ತಮುತ್ತಲೇ ಸಾಕಷ್ಟು ಕಡೆ ಸಿಗರೇಟ್ ಅಥವಾ ಗುಟ್ಕಗಳನ್ನು ಮಾರಾಡ್ತಾ ಇರ್ತಕ್ಕಂಥದ್ದು ನಮಗೆ ಕಂಪ್ಲೇಂಟ್ ಬರುತ್ತೆ. ನೀವು ಅದ್ರ ಮೇಲೆ ಹೋಗಿ ಅವ್ರ ಮೇಲೆ ಕೇಸ್ ಹಾಕ್ತೀರಾ. ಆ ಕೇಸ್ ಹಾಕಿದ ತಕ್ಷಣ ಅದು ನಿಲ್ಲೋದಿಲ್ಲ. ಅದು ಕಂಪ್ಲೀಟ್ ಆಗಿ ಎರಾಡಿಕೇಟ್ ಆಗಿದೆಯಾ, ಅಲ್ಲಿ ಮಾರದ್ ನಿಂತಿದೆಯಾ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಈ ಸುವರ್ಣ ಮಹೋತ್ಸವದ ಅಂಗವಾಗಿ ನಮ್ಮ ನಗರದಲ್ಲಿ ಮತ್ತು ಜಿಲ್ಲೆನಲ್ಲಿ ನಾವು ಆ ಒಂದು ಸಣ್ಣ ಕೆಲಸದಿಂದ ನಮ್ಮ ಕೆಲಸವನ್ನ ಶುರು ಮಾಡೋಣ. ಏನು ಕೋಟ್ಪಾ ಕಾಯ್ದೆ ಏನಿದೆ ಅದನ್ನ ಸರಿಯಾಗಿ ನಾವು ಅನುಷ್ಠಾನಕ್ಕೆ ತಂದ್ರೆ ಮುಂದೆ ಏನು ಮಾದಕ ವಸ್ತುಗಳನ್ನ ಕನ್ಸ್ಯೂಮ್ ಮಾಡ್ತಿದ್ದಾರೆ ಅವ್ರ ಮೇಲೂ ಕೂಡ ಅದು ಕಡಿಮೆ ಆಗ್ತಕ್ಕಂಥ ಒಂದು ಪರಿಣಾಮ ಬೀಳುತ್ತೆ. ಇದರಿಂದ ಕೋಟ್ಪಾ ಆಕ್ಟ್ ಪ್ರಕಾರ
ನಮ್ಮ ಹೆಡ್ ಕಾನ್ಸ್ಟೇಬಲ್ಸ್, ASIs, PSIs ಎಲ್ಲರೂ ಕೂಡ ಕೇಸ್ಗಳನ್ನ ಹಾಕ್ಬೋದು. ಹಾಗಾಗಿ ಆ ಶಾಲಾ ಕಾಲೇಜುಗಳ ಸುತ್ತ ಇರ್ತಕ್ಕಂಥದ್ದು ಅಥವಾ 18 ವರ್ಷದ ಒಳಗ್ಲವ್ರಿಗೆ ಸಿಗರೇಟು ಮತ್ತು ಬೀಡಿ ಈ ತಂಬಾಕು ಪದಾರ್ಥಗಳನ್ನ ಮಾರೋದು ಕೂಡ ಅಫೆನ್ಸ್ ಇದೆ. ಮತ್ತೆ ಸಾರ್ವಜನಿಕ ಸ್ಥಳದಲ್ಲಿ ತಂಬಾಕು ಸೇವನೆ, ಸಿಗರೇಟ್ ಸೇವನೆ ಮಾಡೋದು ಕೂಡ ಅಫೆನ್ಸ್ ಇದೆ. ಇಂಥ ಅಫೆನ್ಸ್ಗಳನ್ನ ಹಿಡಿದು ಮುಖ್ಯವಾಗಿ ಏನು ನಮ್ಮ ವಿದ್ಯಾರ್ಥಿಗಳಲ್ಲಿ ಇರ್ಬೋದು ಅಥವಾ ಸಾರ್ವಜನಿಕರಲ್ಲಿ ಇರ್ಬೋದು, ಪಾರ್ಕ್ಗಳಲ್ಲಿ ಕನ್ಸ್ಯೂಮ್ ಮಾಡ್ತಾರೆ ಅಂತ ನಮಗೆ ಕಂಪ್ಲೇಂಟ್ ಬರುತ್ತೆ, ಕೆಲವು ಕಾರ್ನರ್ಗಳಲ್ಲಿ ಕನ್ಸ್ಯೂಮ್ ಮಾಡ್ತಕ್ಕಂಥ ಕಂಪ್ಲೇಂಟ್ ಬರುತ್ತೆ, ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳ ಬಗ್ಗೆ ಕಂಪ್ಲೇಂಟ್ ಬರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಎಫೆಕ್ಟಿವ್ ಆಗಿ ಏನು ನಿರ್ಮೂಲನೆ ಮಾಡೋದಕ್ಕೆ ನಾವೆಲ್ಲ ಪೊಲೀಸ್ನವರು ಕೈ ಜೋಡಿಸಿದ್ರೆ, ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಡೆಫಿನೆಟ್ ಆಗಿ ಮಾಡ್ಬೋದು. ನನ್ನೆಲ್ಲ ಸಹೋದ್ಯೋಗಿಗಳಲ್ಲಿ ನಾನು ಅದನ್ನ ಮಾಡ್ತಾರೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತಿನ ನಾವು ಮ್ಯಾರಥಾನ್ ಓಡ್ತಕ್ಕಂಥದ್ದು ಮುಖ್ಯ ಉದ್ದೇಶ ಏನಂತಂದ್ರೆ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನ ಸಾರ್ವಜನಿಕರ ಮೇಲೆ ಅದಕ್ಕೆ ಅವೇರ್ನೆಸ್ ತರ್ತಕ್ಕಂಥದ್ದು. ಅದ್ರ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ಮಾಡಬೇಕು. ಇಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಬಂದಿದ್ದಾರೆ, ಸಣ್ಣ ಮಕ್ಳುಗಳು ಬಂದಿದ್ದಾರೆ, ಅವ್ರಗಳ ಮುಖಾಂತರ ನಾವು ಈ ಒಂದು ಒಳ್ಳೆ ಕೆಲಸವನ್ನ ಮಾಡಿದೀವಿ ಅಂತ ಅನ್ಕೋತೀವಿ. ಅವ್ರುಗಳು ಕೂಡ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಾರೆ ಅಂತ ಅನ್ಕೊಳ್ತಿದೀವಿ. ಮತ್ತು ಈಗ ನಾವು 50 ವರ್ಷಗಳನ್ನ ಆಚರಣೆ ಮಾಡ್ತಿರೋದ್ರಿಂದ ಎಲ್ಲ ನನ್ನ ಪೊಲೀಸ್ ಸಹೋದ್ಯೋಗಿಗಳ ಮಿತ್ರರಿಗೆ ನಾನು ಈ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅಂತ ಒಂದು ಖುಷಿಯಲ್ಲಿ ನಾವು ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ. ಇನ್ನು ಕರ್ನಾಟಕ ರಾಜ್ಯ ಪೊಲೀಸನ್ನ ಹೆಚ್ಚು ಎಫೆಕ್ಟಿವ್ ಆಗಿ ಸಾರ್ವಜನಿಕರಿಗೆ ಜನ ಸ್ನೇಹಿಯಾಗಿ ಸಾರ್ವಜನಿಕರಿಗೆ ನಮ್ಮ ಮೇಲೆ ನಂಬಿಕೆ ಬರ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಕರೆ ಕೊಡ್ತೀನಿ. ನಮ್ಮ ಪ್ರೊಬೈಷನ್ಸ್ಗಳಿದ್ದಾರೆ, ಪ್ರೊಬೈಷನ್ಸ್ಗಳು ಈಗ ಈ 50ನೇ ವರ್ಷದಲ್ಲಿ ಅವರು ನಮ್ಮ ರಾಜ್ಯ ಪೊಲೀಸ್ಗೆ ಜಾಯಿನ್ ಆಗ್ತಾ ಇರ್ತಕ್ಕಂಥದ್ದು ಕೂಡ ಒಂದು ಹೆಮ್ಮೆಯ ಸಂಗತಿ. ಮುಂದಿನ ನೀವು 30-35 ವರ್ಷಗಳ ಕಾಲ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇರ್ತೀರಾ. ಆ ಇಲಾಖೆಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನ ಸಲ್ಲಿಸಿ ಸಾರ್ವಜನಿಕರಿಂದ ಇಲಾಖೆಗೆ ಒಳ್ಳೆಯ ಹೆಸರು ಬರೋ ರೀತಿಯಲ್ಲಿ ಮಾಡಬೇಕು. ಒಳ್ಳೆಯ ಹೆಸರು ಬರೋದಕ್ಕೆ ಅಂತ ನಾವು ಕೆಲಸ ಮಾಡಬಾರ್ದು. ನಾವು ಕೆಲಸ ಒಳ್ಳೇದು ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದ ಹೆಸರು ಬರುತ್ತೆ. ಹಾಗಾಗಿ ಕೆಲಸ ಮಾಡೋದ್ರ ಮುಖಾಂತರ ನಾವು ಜನರಿಗೆ ಒಂದು ಪೊಲೀಸ್ ಇಲಾಖೆಯ ಏನು ಸೌಲಭ್ಯಗಳಿದೆ ಅದನ್ನೆಲ್ಲ ಕೂಡ ತಲುಪಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ, ಈ ಮ್ಯಾರಥಾನ್ಗೆ ಸಾಕಷ್ಟು ಜನ ಸಾರ್ವಜನಿಕರು ಬಂದಿದ್ದಾರೆ, ಮತ್ತೆ ಕ್ರೀಡಾ ನಿಲಯದಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಎಲ್ರಿಗೂ ಕೂಡ ನಾನು ಕರ್ನಾಟಕ ಪೊಲೀಸ್ ವತಿಯಿಂದ ಅವ್ರಿಗೆ ತುಂಬು ಹೃದಯದ ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಮ್ಯಾರಥಾನ್ ಓಟಕ್ಕೆ ಅಥವಾ ಮ್ಯಾರಥಾನ್ ಕಾರ್ಯಕ್ರಮಕ್ಕೆ ನಮ್ಮ ಕಲಬುರಗಿ ನಗರ ಪೊಲೀಸ್ ಜೊತೆಯಾಗಿ ನಿಂತ ಕಲಬುರಗಿ ಜಿಲ್ಲಾ ಪೊಲೀಸ್ ಅಕ್ಷಯ್ ಅಕ್ಕಿ ಮತ್ತು ಅವರ ಟೀಮ್, ಮತ್ತೆ ನಮ್ಮ KSRP ಕಮಾಂಡೆಂಟ್ ಮತ್ತು KSRP ತಂಡ, ಬ್ಯಾಂಡ್ ಇರ್ಬೋದು ಅಥವಾ KSRP ಎಲ್ಲ ಸಿಬ್ಬಂದಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಮತ್ತೆ ನಮ್ಮ ಇತರ ವಿಂಗ್ಗಳಾದಂಥ ಲೋಕಾಯುಕ್ತ ವಿಂಗ್ ಇರ್ಬೋದು, ಇಂಟೆಲಿಜೆನ್ಸ್ ವಿಂಗ್ ಆಗಿರ್ಬೋದು. ಅದ್ರ ಜೊತೆಗೆ ಹೆಚ್ಚು ಸ್ಟ್ರೆಂತ್ ಕೊಟ್ಟಿದ್ದು ನಮಗೆ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ನಾಗನಹಳ್ಳಿ ಎಲ್ಲ ಪರೀಕ್ಷಾ ಪ್ರೊಬೆಷನರ್ಸು ಮತ್ತೆ ಅವ್ರನ್ನ ಕರ್ಕೊಂಡ್ಬಂದಿರ್ತಕ್ಕಂಥ ನಮ್ಮ ಇನ್ಸ್ಪೆಕ್ಟರ್ ಶಾಂತಿನಾಥ್ ಮತ್ತೆ ಅವರ ಪ್ರಿನ್ಸಿಪಲ್ ಕಿಶೋರ್ ಬಾಬು ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ಕೊಡ್ತೀನಿ. ಮತ್ತು ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಯುನೈಟೆಡ್ ಹಾಸ್ಪಿಟಲ್ ಅವರು ಕೂಡ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಕೂಡ ಕರ್ನಾಟಕ ರಾಜ್ಯ ಪೊಲೀಸ್ 50ನೇ ವರ್ಷ ಸುವರ್ಣ ಮಾಡ್ತಾ ಇದೆ ಅಂತ ಸಂದರ್ಭದಲ್ಲಿ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋದಕ್ಕೆ. ಕಮಿಷನರ್ ಅವರಾದ ಚೇತನ್ ಸರ್ ಅವರೇ, ಈಗಲೇ ನಮ್ಮೆಲ್ಲರಿಗೆ ಉದ್ದೇಶಿಸಿ 4 ಒಳ್ಳೆ ಮಾತುಗಳನ್ನು ಹಂಚಿರ್ತಕ್ಕಂಥ ನಮ್ಮ ಜಡ್ಜ್ ಸಾಹೇಬ್ರೆ, ಬಸವರಾಜ್ ಜಿಲ್ಲೆ ಸಾಹೇಬ್ರೆ, ಮಾಧವ್ ಅವರೇ, ಬಿಂದುಮಣಿ ಅವರೇ, ಪ್ರವೀಣ್ ನಾಯಕ್ ಅವರೇ, ಯುನೈಟೆಡ್ ಹಾಸ್ಪಿಟಲ್ ವೈದ್ಯರೇ ಅವರೇ, ಇವತ್ತು ಈ ಒಂದು ಓಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸಾರ್ವಜನಿಕರೇ, ಕೆಲವು ಭಾಳ ಚಿಕ್ಕ ಮಕ್ಕಳು ಇವತ್ತು ನಮ್ಮ ಜೊತೆಗೆ ಪಾಲ್ಗೊಂಡಿದ್ದಾರೆ. ನನ್ನೆಲ್ಲ ಯಂಗ್ ಫ್ರೆಂಡ್ಸ್ಗೆ ವಿಶೇಷ ಸ್ವಾಗತವನ್ನು ಕೋರುತ್ತೇನೆ. ಅದ್ರ ಜೊತೆಗೆ ನಮ್ಮ ಸ್ಟ್ರೆಂತ್ ಆಗಿರ್ತಕ್ಕಂಥ ನಮ್ಮ ಟ್ರೈನೀಸ್, ಯಾವುದೇ ಜಿಲ್ಲೆನಲ್ಲಿ ಟ್ರೈನಿಂಗ್ ಸ್ಕೂಲ್ ಇದೆ ಅಂತಂದರೆ ಆ ಜಿಲ್ಲೆ ಭಾಳ ರಿಸೋರ್ಸ್ಫುಲ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಇಡೀ ಜಿಲ್ಲೆಗೆ ಒಂದು ಶಕ್ತಿ ತುಂಬಿರ್ತಕ್ಕಂಥ ನಮ್ಮ PTC ಪ್ರೊಫೆಷನಲ್ಸ್ ಎಲ್ಲರೂ, ಜೊತೆಗೆಲ್ಲ ಸಾರ್ವಜನಿಕರೇ, ಮಾಧ್ಯಮ ಮಿತ್ರರೇ, 50 ವರ್ಷ ಕರ್ನಾಟಕ ರಾಜ್ಯ ಪೊಲೀಸರಿಗೆ ಇವತ್ತು ಒಂದು ಗೋಲ್ಡನ್ ಜೂಬ್ಲಿ 50 ಇಯರ್ಸ್ ಆಫ್ ಕರ್ನಾಟಕ ಪೊಲೀಸ್ ಒಂದು ಆಚರಣೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಡ್ರಗ್ಸ್ದು ಒಂದು ವಿಷಯ, ಡ್ರಗ್ಸ್ ಬಗ್ಗೆ ನಮ್ಮ ಜಡ್ಜ್ ಸಾಹೇಬರು ಭಾಳ ಸುದೀರ್ಘವಾಗಿ ಭಾಳ ವಿವರವಾದ ಒಂದು ಮಾಹಿತಿಯನ್ನು ತಮ್ಮೆಲ್ಲರೊಂದಿಗೆ ಹಂಚಿದ್ದಾರೆ. ನಾನು ಒಂದೇ ಮಾತನ್ನ ಅಡಿಷ್ನಲ್ ಆಗಿ ಹೇಳಲಿಕ್ಕೆ ಬಯಸ್ತೀನಿ.
ನಾನೊಬ್ಬ ಪೊಲೀಸ್ ಆಫೀಸರ್ ಇದ್ದೀನಿ ಅಥವಾ ನಾನೊಬ್ಬ ಜಡ್ಜ್ ಆಗಿದ್ದೀನಿ, ಡಾಕ್ಟರ್ ಆಗಿದ್ದೀನಿ, ಅದಕ್ಕೆ ನಾನು ಡ್ರಗ್ಸ್ ಸಂಬಂಧಪಟ್ಟಂತೆ ಕೆಲಸ ಮಾಡಬೇಕು ಅನ್ನೋದಲ್ಲ. ಈ ರೋಗ ಯಾವಾಗ ನಮ್ಮ ಮನೆಯಲ್ಲಿ ಬಂದ್ಬಿಡುತ್ತೆ ನಮಗೆ ಗೊತ್ತಾಗುತ್ತಿಲ್ಲ. ನೀವೆಲ್ಲರೂ ಉಡ್ತಾ ಪಂಜಾಬ್ ಮೂವಿ ನೋಡಿದರೆ ನಿಮ್ಗೆ ಅದರದ್ದು ಅರಿವು ಬರುತ್ತೆ. ಮನಸ್ಸಿಗೆ ಮುಟ್ಟುವ ನಿಟ್ಟಿನಲ್ಲಿ ಆ ಒಂದು ಮೂವಿನಲ್ಲಿ ತೋರಿಸಿದ್ದಾರೆ. ಆ ಡ್ರಗ್ಸ್ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಕ್ಕಂಥ ಡಾಕ್ಟರ್ ಆಕೆ ತಮ್ಮನೇ ಇದಕ್ಕೆ ಬಲಿಯಾಗ್ತಾರೆ. ಸೊ ಯಾವಾಗ ಈ ವಿಷಯ ನಮ್ಮ ಮನೆಗೂ ಕೂಡ, ನಮ್ಮ ಮನೆ ಒಳಗೆ ಬರ್ತದೆ, ನಮ್ಮ ಫ್ಯಾಮಿಲಿಗೆ ಅಂಟು ಬಿಡುತ್ತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಫಾರ್ ದ ಬೆಟರ್ ಫ್ಯೂಚರ್ ಆಫ್ ಅವರ್ ಮ್ಯಾನ್ಕೈಂಡ್, ಮುಂದಿನ ಪೀಳಿಗೆ ಒಂದು ಒಳ್ಳೆಯ ವಾತಾವರಣ ನಾವು ಉಳಿಸ್ಕೋಬೇಕಾಗಿದೆ. ಅದಕ್ಕೋಸ್ಕರ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಆಫ್ ದ ಮ್ಯಾನ್ಕೈಂಡ್. ಆ ನಿಟ್ಟಿನಲ್ಲಿ ತಾವುಗಳು ಅರ್ಥ ಮಾಡ್ಕೋಬೇಕು. ಜೊತೆಗೆ 50 ವರ್ಷ ಕರ್ನಾಟಕ ರಾಜ್ಯ ಪೊಲೀಸ್ದಾಗಿದೆ. ಈ ಸಂದರ್ಭದಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ, ವಿಶೇಷವಾದಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಬೆನ್ನೆಲುಬಾಗಲು ನಿಂತಿರ್ತಕ್ಕಂಥ ಅವರ ಪರಿವಾರದ ಸದಸ್ಯರಿಗೆ ನಾನು ಈ ಸಂದರ್ಭದಲ್ಲಿ ನೆನೆಸಲಿಕ್ಕೆ, ಅವ್ರನ್ನ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮನೆಯಿಂದ ಬೆಳಿಗ್ಗೆ 7 ಗಂಟೆ 8 ಗಂಟೆಗೆ ಹೊರಗಡೆ ಹೋಗಿದ್ದವರು ರಾತ್ರಿ 10 ಗಂಟೆ 11 ಗಂಟೆಗೆ ವಾಪಸ್ ಬರ್ತಾರೆ. ಮನೆಯ ಜವಾಬ್ದಾರಿ, ಪರಿವಾರದ ಇಡೀ ಜವಾಬ್ದಾರಿ, ಕುಟುಂಬದ ಎಲ್ಲ ಕೆಲಸಗಳನ್ನು ಅವ್ರ ಮನೆಯವರೇ ನೋಡ್ಕೊತಾರೆ. ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಯಾವುದೇ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಕೂಡ ಕಂಪ್ಲೀಟ್ ಡೆಡಿಕೇಶನ್ನಿಂದ 14 ಗಂಟೆ 16 ಗಂಟೆ ಹೊರಗಡೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಬೇರೆಯವ್ರದ್ದು ಎಲ್ಲ ಕಷ್ಟ ಸುಖಕ್ಕೆ ನಾವು ಸ್ಪಂದಿಸ್ತೀವಿ, ಆದರೆ ನಮ್ಮ ಮನೆ ಕಷ್ಟ ಸುಖಕ್ಕೆ ಕೆಲವು ಸಂದರ್ಭದಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ 50 ವರ್ಷ ಇವತ್ತು ಪೂರ್ಣ ಆಗಿದೆ. ಆ ಸಂದರ್ಭದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಜೊತೆಗೆ ಅವರ ಪರಿವಾರದ ಸದಸ್ಯರಿಗೂ ಕೂಡ ತುಂಬ ಅಭಿನಂದನೆ, ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ಪೊಲೀಸರ ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಒಂದ್ ಕಡೆಗೆ ಆದ್ರೆ ಇನ್ನೊಂದ್ ಕಡೆಗೆ ಏನಪ್ಪಾ ಅಂತಂದ್ರೆ ಈ ಒಂದು ಆಂಟಿ ಡ್ರಗ್ಸ್ ಸಂಬಂಧಪಟ್ಟಂಗೆ ನಾವು ಅದರಲ್ಲಿ ಬಹಳಷ್ಟು ಇವತ್ತಿನ ದಿವಸ ಭಾಗಿಯಾಗಿದ್ದೇವೆ ಮತ್ತು ಅದನ್ನ ಹೊಡೆದೋಡಿಸಕ್ಕೆ ಪ್ರಯತ್ನ ಏನ್ ಮಾಡಬೇಕಿದೆ ಅಂತ ತಿಳ್ಕೊಂಡು ಸಾಹೇಬ್ರ ಜೊತೆ ಮಾತಾಡ್ತಾ ಡಿಸ್ಕಷನ್ ಮಾಡ್ತಾ ನಾವು ಬರ್ತಿರುವಾಗ ನೋಡಿದ್ವಿ. ಒಂದ್ ಸ್ವಲ್ಪ ದಯವಿಟ್ಟು ಎಲ್ಲ ಪೊಲೀಸರು ಕೂಡ ನನ್ನ ಒಂದು ಕಳಕಳಿ ಮನವಿ ಏನಪ್ಪಾ ಅಂತಂದ್ರೆ ಆದಷ್ಟು ಮಟ್ಟಿಗೆ ಯಾವುದೂ ಕೂಡ ಒಂದು ಅಲ್ಲಿ ಚಿಕ್ಕ ಮಗು ನಿಂತಿದೆ, ಆ ಚಿಕ್ಕ ಮಗುವನ್ನ ನಾವು ಯಾವ ರೀತಿ ಬಳಸ್ತೀವಲ್ಲ ಅದು ದೊಡ್ಡವನಾಗಿ ಅವನ ಒಂದು ರಿಫ್ಲೆಕ್ಷನ್ ಅದೇ ರೀತಿ ಹೆಂಗ ಬರ್ತದಲ್ಲ ಆ ರೀತಿಯೂ ಕೂಡ ಈ ಒಂದು ಡ್ರಗ್ಸ್ ಅನ್ನೋದು ಏನಪ್ಪಾ ಅಂದ್ರೆ ದೊಡ್ಡ ಮಾಫಿಯಾ ಇದೆ. ಡ್ರಗ್ಸ್ ಬಹಳ ಹರಿದಾಡ್ತದೆ, ನ್ಯಾಷನಲ್ ಲೆವೆಲ್ ಇದೆ, ಇಂಟರ್ನ್ಯಾಷನಲ್ ಲೆವೆಲ್ ಇದೆ. ಅಲ್ಲೆಲ್ಲ ದೊಡ್ಡವರು ತಗೋತಾರೆ, ದೊಡ್ಡವರೆಲ್ಲ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಅದೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ನಮ್ಮ ಅಭ್ಯಾಸಕ್ಕೆ, ನಮ್ಮ ಅಧ್ಯಯನಕ್ಕೆ, ನಮ್ಮ ದಿನಪತ್ರಿಕೆಗಳಲ್ಲಿ, ನಮ್ಮ ಪ್ರೆಸ್ಗಳಲ್ಲಿ ಅಥವಾ ನಮ್ಮ ಈ ಒಂದು ಟಿವಿ ಚಾನೆಲ್ಗಳಲ್ಲಿ ನಾವು ನೋಡಿರ್ತಕ್ಕಂಥ ವಿಷಯ ಆದ್ರೆ ಬಹುಶಃ ಈ ಡ್ರಗ್ಸ್ ಏನಪ್ಪಾ ಅಂತಂದ್ರೆ ನಮ್ಮ ಮನೆಯ ಪಕ್ಕದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ದಯವಿಟ್ಟು ಇದನ್ನೆಲ್ಲರೂ ಕೂಡ ನಾವು ಅರಿತುಕೊಳ್ಬೇಕಾಗಿದೆ. ನಾನು ಸಾಹೇಬ್ರ ಹತ್ರ ಬರುವಾಗ ಮಾತಾಡ್ತಾ ಇದ್ದೆ ಸಿಟಿಗೆ ಸಂಬಂಧಪಟ್ಟಂಗೆ, ಹಂಗೆ ಸಹಜ ಒಂದೆರಡು ಮಾತು ಹೆಚ್ಚು ಕಡೆ ಮಾತಾಡಿದಾಗ ಏನಪ್ಪಾ ಅಂತಂದ್ರೆ ನಾನು ಸ್ಕೂಲ್ಗಳ ಪಕ್ಕದಲ್ಲಿ ಈ ಒಂದು ಸಿಗರೇಟ್ ಅನ್ನ ಮತ್ತು ಈ ಒಂದು ಕೆಲವೊಂದು ಮಾದಕ ದ್ರವ್ಯಗಳನ್ನ ಮಾರಾಟ ಮಾಡೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ. ಎಷ್ಟೋ ಕಡೆಗೆ ನಾನು ಏನಪ್ಪಾ ಅಂತಂದ್ರೆ ನನ್ನ ಪ್ರಯತ್ನ, ನನಗಾಗಿರ್ತಕ್ಕಂಥ ಏನ್ ಪ್ರಯತ್ನ, ಪೊಲೀಸ್ ಯಾರೋ ಸಿಬ್ಬಂದಿ ಪರಿಚಯ ಇರ್ತಾರೆ, ಇನ್ಸ್ಪೆಕ್ಟರ್ ಪರಿಚಯ ಇರ್ತಾರೆ, ಫೋನ್ ಮಾಡಿ ಅಲ್ಲಿ ನೋಡ್ರಿ ಒಂದು ಕೋಟ್ಪಾ ಬುಕ್ ಮಾಡ್ರಿ ಅಂತ ತಿಳ್ಕೊಂಡು ನಾನು ಕೂಡ ಒಬ್ಬ ಜವಾಬ್ದಾರಿ ನಾಗರಿಕ, ಅದರ ಜೊತೆಗೆ ಒಬ್ಬ ನ್ಯಾಯಾಧೀಶನಾಗಿ ಈ ಒಂದು ಕರ್ತವ್ಯವನ್ನ ಮಾಡಿದ್ದೇನೆ. ಕಾರಣ ಏನಂತಂದ್ರೆ ನೀವು ಅನ್ಕೋಬಹುದು ಏನಪ್ಪಾ ಅಂತಂದ್ರೆ ಇಲ್ಲ ಸರ್ ಏನೊಂದು ಸಿಗರೇಟ್ ಮಾಡ್ತಾರೆ, ಏನೊಂದು ಸ್ಟಾರ್ ಮಾಡ್ತಾರೆ, ಏನೊಂದು ಗುಟ್ಕಾ ಚೀಟ್ ಮಾಡ್ತಾರೆ. ನೋ, ಅದು ಸ್ಟಾರ್ಟ್ ಆಗೋದು ಈ ಚಿಕ್ಕ ವಯಸ್ಸಿನಿಂದ, ಅದು ಮುಂದೆ ಹೋಗಿ ಹೆಮ್ಮರವಾಗಿ ಬೆಳೀತದೆ. ಆ ಹೆಮ್ಮರ ನೀವು ಕಟ್ ಮಾಡೋದಕ್ಕೆ ಹೋದ್ರೆ ಸಾಧ್ಯನೇ ಆಗೋದಿಲ್ಲ. ಆ ಪರಿಸ್ಥಿತಿಗೆ ನಾವು ಇವತ್ತಿನ ದಿವಸ ತಲುಪಿದ್ದೇವೆ. ಈ ಡ್ರಗ್ಸ್ ಬಗ್ಗೆ ಸಾಹೇಬ್ರು ಮಾತಾಡೋಂತ ಹೇಳಿದ್ರು. ಬಹುಶಃ ನನಗನ್ನಿಸ್ತದೆ ಮಾತಾಡಕ್ ಹೋದ್ರೆ ನನಗೆ ಬಹುಶಃ ಒಂದು ಅರ್ಧ ಗಂಟೆಗಿಂತ ಜಾಸ್ತಿ ಬರೇ ಡ್ರಗ್ಸ್ ಆಕ್ಟ್ ಮೇಲೆ, ಡ್ರಗ್ಸ್ ಮೇಲೆ ಮಾತಾಡ್ತೀನಿ. ಆದ್ರಿಂದ ಇವತ್ತಿನ ದಿವಸ ಈ ಕಾರ್ಯಕ್ರಮ ಅದಕ್ಕೆ ಆಯೋಜಿಸಿಕೊಂಡು ಈ ಒಂದು ಎಲ್ಲರೂ ಕೂಡ ಮ್ಯಾರಥಾನ್ ಮೂಲಕ ಇದನ್ನ ನಾವು ಏನಪ್ಪಾ ಅಂತಂದ್ರೆ ದೇಶಕ್ಕೆ ಮತ್ತು ಈ ಒಂದು ಕಲಬುರಗಿ ಸಿಟಿಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಕೋಟ್ಪಾ ಆದಷ್ಟು ಮಟ್ಟಿಗೆ ವಿದೌಟ್ ಎನಿ ಇನ್ಫ್ಲುಯೆನ್ಸಸ್ ಆರ್ ವಿದೌಟ್ ಎನಿ ಹಿಂಡ್ರನ್ಸಸ್ ಆರ್ ಎನಿ ಪ್ರೆಷರ್ಸ್ ದಯವಿಟ್ಟು ಕೋಟ್ಪಾ ಬುಕ್ ಮಾಡಿ. ಯಾರಿಗೂ ಕೂಡ ಹೆದರಕ್ಕೆ ಹೋಗಬೇಡಿ. ಈ ಕೋಟ್ಪಾ ಬುಕ್ ಮಾಡೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಆದಷ್ಟು ಮಟ್ಟಿಗೆ ಶಾಲಾ ಮಕ್ಕಳಿಗೆ ಏನ ದೊರೀತದಲ್ಲ ಅದನ್ನ ನಾವು ಅವಾಯ್ಡ್ ಮಾಡ್ದಂಗೆ ಆಗ್ತದೆ. ಅದು ಅಲ್ಲಿಂದ ಕೂಡ ಸ್ಟಾರ್ಟ್ ಇದೆ. ಏನಪ್ಪಾ ಅಂದ್ರೆ ನೀವೆಲ್ಲ ಅನ್ಕೋಬಹುದು ಸಿಗರೇಟ್ ಏನ್ ಸರ್ ದೊಡ್ಡವ್ರು ಸೇರ್ತಾರೆ, ದೊಡ್ಡವ್ರ ಕೈಯಾಗ ಅಷ್ಟೇ ಇರ್ತದೆ. ಇಲ್ಲ, ಚಿಕ್ಕ ಮಕ್ಕಳ ಕೈಲಿಯೂ ಕೂಡ ಸಿಗರೇಟ್ ಸಿಗ್ತಾ ಇದೆ ಇವತ್ತಿನ ದಿವಸ. ಈ ಒಂದು ಚೀಟಿ ಅಥವಾ ಈ ಒಂದು ಗುಟ್ಕಾ ಅಂತೀವಲ್ಲ ಅಂತ ವಸ್ತುಗಳು ಸಿಗ್ತದೆ. ಅದು ಚಟವಾಗಿ ಈಗ ಇವತ್ತಿನ ದಿವಸ ಮಾರ್ಪಡ್ತಾ ಇದೆ. ಆದ್ರಿಂದ ದಯವಿಟ್ಟು ನಮ್ಮ ಹೆಲ್ತ್ ಅನ್ನ ಕಾಪಾಡಿಕೊಳ್ಳೋದು ಇವತ್ತಿನ ದಿವಸ ನಮ್ಮೆಲ್ಲರೂ ಕರ್ತವ್ಯ ಆಗಿದೆ. ಯಾವ ರೀತಿ ನೀವೆಲ್ಲ ಓಡಿ ಬಂದ್ಮೇಲೆ ನಿಮಗೆ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಮೂಡಿಸಿದ್ರಿ, ಜನರಿಗೆ ಇದ್ರ ಬಗ್ಗೆ ಗೊತ್ತಾಗ್ಲಿ. ನಿಮ್ಮ ಸುವರ್ಣ ಮಹೋತ್ಸವ ಈ ಒಂದು ಪೊಲೀಸ್ ಇಲಾಖೆ ಬಹಳಷ್ಟು ಹಗಲು ರಾತ್ರಿ
ಪರಿಶ್ರಮ ಪಡ್ತಿದ್ದಾರೆ. ಆದ್ರಿಂದ ನಾವೆಲ್ಲರೂ ಬಹುಶಃ ನನಗನ್ಸ್ತದೆ ನಮ್ಮ ಮನೆಯಲ್ಲಿ ಆರಾಮಾಗಿ ಏನು ರಾತ್ರಿ ಎಲ್ಲ ನಿದ್ದೆ ಮಾಡ್ತೀವಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಪೊಲೀಸರ ಸಹಾಯ ಸಹಕಾರದಿಂದಲೇ ಇವತ್ತಿನ ದಿವಸ ಸಮಾಜ ಸುಸ್ಥಿತಿಯಲ್ಲಿ ಇದೆ. ಬಹಳಷ್ಟು ಹೆಲ್ದಿ ಆಗಿದೆ ಸಮಾಜ ಇವತ್ತಿನ ದಿವಸ ಕೂಡ. ಅಲ್ಲೊಂದು ಇಲ್ಲೊಂದು ತಪ್ಪು ನಡೀತಿರ್ತವೆ. ಬಟ್ ಆ ತಪ್ಪುಗಳನ್ನೆಲ್ಲ ನಾವು ಇಲ್ಲಿ ಏನಪ್ಪಾ ಅಂತಂದ್ರೆ ಅವುಗಳನ್ನೆಲ್ಲ ಮನಗಂಡು ಮುಂದೆ ಇಲ್ಲಿ ಬರ್ತಿರ್ತಕ್ಕಂಥ ಪ್ರೊಬೆಷನರಿ PSI ಇದ್ದೀರಿ ನೀವು. ನಾಳೆಗೆ ಒಂದೊಂದು ಸ್ಟೇಷನ್ಗೆ PSI ಹೋಗ್ತೀರಿ. ಅಲ್ಲಿ PSI ಹೋದಾಗ ನಿಮಗೆ ಬಹಳಷ್ಟು ಗುರುತರ ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿ ನಿಭಾಯಿಸುವಲ್ಲಿ ಒಂದು ಸ್ವಲ್ಪ ಡ್ರಗ್ಸ್ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಕೊಡಿ. ಡ್ರಗ್ಸ್ ಅಲ್ಲಿ ಕೇಸ್ ಸಾಕಷ್ಟು ಬುಕ್ ಮಾಡ್ತಿರ್ತಾವೆ. ಆ ವೇಳೆಯಲ್ಲಿ ಇದು ನಿಮ್ಗೆ ಹೆಲ್ಪ್ ಆಗ್ತದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಆದಷ್ಟು ಮಟ್ಟಿಗೆ ಏನಪ್ಪಾ ಅಂತಂದ್ರೆ ಕೋಟ್ಪಾ ಅನ್ನ ಸ್ಟ್ರಿಕ್ಟ್ ಆಗಿ ಜಾರಿಗೆ ತನ್ನಿ. ಮತ್ತೊಮ್ಮೆ ಮಗದೊಮ್ಮೆ ಏನಪ್ಪಾ ಅಂತಂದ್ರೆ ನಾನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಸಾಹೇಬರ ಒಂದು ಪೊಲೀಸ್ ಆಯುಕ್ತ ಸಾಹೇಬರ ಪರಿಚಯ ಇದೆ ಮುಂಚೆಯಿಂದ. ಅದಕ್ಕೋಸ್ಕರ ಸಾಹೇಬರ ಜೊತೆ ಹಂಗೆ ವಾಕ್ ಬಂದೆ. ಸಾಹೇಬರ ಜೊತೆ ಹಂಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ಅವರು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲ ಪೊಲೀಸರಿಗೆ, ಸ್ಪೆಷಲ್ ಆಗಿ ಚೇತನ್ ಸಾಹೇಬರಿಗೆ ನನ್ನ ಧನ್ಯವಾದಗಳು. ಅದೇ ರೀತಿ ಅಕ್ಷಯ್ ಸಾಹೇಬರು ಕೂಡ ಧನ್ಯವಾದಗಳು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.